ಕೂಡ ನನ್ನ ತಂದೆ ತಾಯಿ, ನನ್ನ ಜೊತೆಯಲ್ಲಿ ಹುಟ್ಟಿರೋ ಸೋದರರು ತಲೆ ಬಗ್ಗಿಸ್ಬಾರ್ದು, ಆ ರೀತಿ ನಾನು ಗೌರವವಾಗಿ ನಡ್ಕೋಬೇಕು ಅಂತ ಎಲ್ಲ ನೋವನ್ನು ಅವಮಾನವನ್ನು ಮೌನವಾಗಿ ಸಹಿಸ್ಕೊಳ್ಳುವಂಥ ತಾಯಿ ದೇವತೆ ಎಲ್ಲೂ ಸಿಗಲ್ಲ. ಭಾರತ ದೇಶದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಾಯಿಗೆ ಆ ಸಂಸ್ಕಾರ ಆ ತಾಯಿಯಿಂದಲೇ ಬಂದಿರುತ್ತೆ. ಅದಕ್ಕೆ ಆ ತಾಯಿ ದೇವತೆನ ಯಾರೂ ಕೂಡ ಆ ತಾಯಿಯಷ್ಟು ಇನ್ಯಾರೂ ಪವಿತ್ರವಾಗಿರುವಂಥ ಅವರು ಯಾರೂ ಇಲ್ಲ ಈ ಭೂಮಿ ಮೇಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವಳು ಯಾವತ್ತೂ ಕೂಡ ತಾನು ಚೆನ್ನಾಗಿರಬೇಕು, ತಾನು ದುಡಿಬೇಕು, ತಾನು ಎಲ್ಲ ಕಷ್ಟಗಳಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಲ್ಲ. ತನ್ನ ಕುಟುಂಬನ, ತನಗೆ ಗೌರವ ಕೊಡದೆ ಹೋಗಲಿ, ಆ ಮನೇನ, ಮಕ್ಕಳನ್ನ, ತನ್ನ ಜೊತೆಯಲ್ಲಿರುವಂಥವನ್ನ, ತನ್ನನ್ನು ಯಾವ ಮನೆಗೆ ಕೊಟ್ಟಿರ್ತಾರೆ ಆ ಮನೆ ಗೌರವವನ್ನು, ಇಷ್ಟೆಲ್ಲ ಜವಾಬ್ದಾರಿಯನ್ನು ಆ ತಾಯಿ ತಲೆ ಮೇಲೆ ಹೊತ್ತು ಎಷ್ಟೆಲ್ಲ ನಿಭಾಯಿಸ್ತಾಳೆ ಆ ತಾಯಿ. ಆದರೆ ಆ ತಾಯಿಗೆ ಪ್ರತಿಫಲ ಏನು ಕೇಳ್ತಾಳೆ? ಗೌರವ ಮಾತ್ರ.